ನನಗೆ ಮಾವಿನ ಹಣ್ಣು ಅಂತಂದ್ರೆ ಪಂಚಪ್ರಾಣ. ಸಖತ್ ಅಂದ್ರೆ ಸಖತ್ 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 ಇಷ್ಟ. ಮಾವಿನಕಾಯಿ ಬೈಸಿ ಬೈಸಿ ತಿನ್ನೋರು ಇದು ಬಂದಿರೋರು. ನಾನು ನನ್ನ ಗಂಡಂಗೆ 2 ತಿಂಗಳಿಂದ ನನ್ನ ಮಾವಿನ ಹಣ್ಣು ಏನಾದ್ರೂ ಊಟ ಮಾಡಬೇಕು, ಕರ್ಕೊಂಡೋಗು ಅಂತ ಕೇಳಿ 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 ಮಾವಿನಕಾಯಿ ಸೀಸನ್ ಬಂದಾಗ ನೀನ್ ಮಾತ್ರ ನನ್ನ ತಲೆನ ಚೆನ್ನಾಗಿ ತಿಂತೀಯ. ಮಲ್ಲೇಶ್ವರಂ ಅಲ್ಲಿರೋ ಹಳ್ಳಿ ಮನೆಯಲ್ಲಿ ಮ್ಯಾಂಗೋ ಮೇಳದ ಊಟ ನಡೀತಾ ಇದೆ ಇಲ್ಲಿ. ಚಂದ್ರು ಸರ್, ಇದು ನಿಮ್ದೇ ಕಾಪಿ ರೈಟ್ಸ್, ನಾನು ತಗೊಳ್ತಾ ಇಲ್ಲ, ಜಸ್ಟ್ ಇಮಿಟೇಟ್ ಮಾಡ್ತಾ ಇದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನೆಲ್ ನಿಮ್ಮ ಸ್ವಾತಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಎಸ್, ಏನು ಗೊತ್ತಾ, ಇವತ್ತು ನಾನು ನನ್ನ ಗಂಡನ ಮೇಲೆ ಹೆವಿ ಸಿಕ್ಕಾವಡೆ ಕಂಪ್ಲೇಂಟ್ ಮಾಡೋಣ ಅಂತ ಕಂಪ್ಲೇಂಟಲ್ಲೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ನನಗೆ ಮಾವಿನ ಹಣ್ಣು ಅಂತಂದರೆ ಪಂಚಪ್ರಾಣ. ಸಖತ್ ಅಂದರೆ ಸಖತ್ 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 ಇಷ್ಟ. ಮಾವಿನಕಾಯಿ ಬೈಸಿ ಬೈಸಿ ತಿನ್ನೋರು ಇದು ಬಂದಿರೋರು. ಆ್ಯಂಡ್ ಇದು ಮಾವಿನ ಹಣ್ಣಿನ ಸೀಸನ್ನು. ನಾನು ನನ್ನ ಗಂಡಂಗೆ 2 ತಿಂಗಳಿಂದ ನನ್ನ ಮಾವಿನ ಹಣ್ಣು ಏನಾದರೂ ಊಟ ಮಾಡಬೇಕು, ಕರ್ಕೊಂಡೋಗು ಅಂತ ಕೇಳಿ 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 ಮಾವಿನಕಾಯಿ ಸೀಸನ್ ಬಂದಾಗ ನೀನ್ ಮಾತ್ರ ನನ್ನ ತಲೆನ ಚೆನ್ನಾಗಿ ತಿಂತೀಯ. ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ ಅಂತಾನೆ ಅಂತ ಇದ್ರು. ಇವತ್ತು ನಾನು ಏನು ಮಾಡಿದೆ ಗೊತ್ತಾ, ಬೇಡ ನೀವು ಬರಲೇಬೇಡಿ ಅಂತ ಹೇಳ್ಬಿಟ್ಟು ನಾನು ಚಂದನ್ ಕರ್ಕೊಂಬಂದಿದ್ದೀನಿ. ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಹಳ್ಳಿ ಮನೆಯಲ್ಲಿ, ಮಲ್ಲೇಶ್ವರಂ ಅಲ್ಲಿರೋ ಹಳ್ಳಿ ಮನೆಯಲ್ಲಿ ಮ್ಯಾಂಗೋ ಮೇಳದ ಊಟ ನಡೀತಾ ಇದೆ ಇಲ್ಲಿ. ಎಷ್ಟು 12ರಿಂದ 18 ಥರದ್ದು ಡಿಫ್ರೆಂಟ್ ಆಫ್ ಮ್ಯಾಂಗೋ ಫುಡ್ಗಳು ಸಿಗುತ್ತಂತೆ. ನನಗೆ ಮ್ಯಾಂಗೋ ಅಂತಂದರೆ ಸಖತ್ ಇಷ್ಟ. ಆ್ಯಕ್ಚುಲಿ ಪಾಪ ನಮ್ಮ ಚಂದು ವೆಜ್ ಊಟನೇ ಮಾಡಲ್ಲ. ವೆಜ್ ಊಟ ಅಂತಂದರೆ ಅವಳಿಗೆ ಅಲರ್ಜಿ. ಆದರೆ ಇವತ್ತು ನನಗೋಸ್ಕರ ವೆಜ್ ಊಟ, ಮಾವಿನ ಹಣ್ಣು ಊಟ ಮಾಡೋಕ್ಕೆ ಅಂತ ನನ್ನ ಜೊತೆ ಬಂದಿದ್ದಾಳೆ. ಆ್ಯಕ್ಚುಲಿ ಇವ್ರು ಹೇಳ್ದಂಗೆ ನಾನು ವೆಜ್ ಊಟ ಜಾಸ್ತಿ ಅಂದರೆ ಮಾಡ್ತೀನಿ, ಬಟ್ ತುಂಬ ಹುಡ್ಕೊಂಡು ಬಂದು ವೆಜ್ ಊಟ ತಿನ್ನಬೇಕು ಅಂತೆಲ್ಲ ಯಾವತ್ತೂ ತಿಂದವಳಲ್ಲ. ನಾನ್ ವೆಜ್ ಊಟ ಜಾಸ್ತಿ ತಿಂತೀನಿ. ಬಟ್ ಇವ್ರು ಹೇಳಿದಾಗ ನಾನು ವೆಜ್ಜಾ ಅಂತ ಅಂದೆ, ಬಟ್ ಮ್ಯಾಂಗೋ ಅಂತ ಹೇಳಿದ್ದಕ್ಕೆ ಮಾತ್ರ ನಾನು ಬಂದಿದ್ದೀನಿ. ಬಿಕಾಸ್ ಮ್ಯಾಂಗೋ ಅಂದರೆ ನನಗೂ ತುಂಬಾ ಇಷ್ಟ. ಸೊ ಆ ಮ್ಯಾಂಗೋ ಮೀಲ್ಸ್ ಹೇಗಿರುತ್ತೆ ಅಂತ ನಾನು ಟೇಸ್ಟ್ ಮಾಡೋದಕ್ಕೆ ಅಂತ ಬಂದಿರೋದು. ಆ್ಯಂಡ್ ಇಲ್ಲಿ ಹಳ್ಳಿ ಮನೆಯಲ್ಲಿ 3 ವರ್ಷದಿಂದ ಮ್ಯಾಂಗೋ ಮೇಳ ಅಂತ ಮಾಡ್ತಾ ಇದ್ದಾರೆ. ಬರೀ ಮ್ಯಾಂಗೋ ಮೇಳ ಅಲ್ಲ, ಇವರು ಅವರೆಕಾಯಿ ಮೇಳ, ಇದು ತುಂಬ ಈ ಥರ ವೆರೈಟೀಸ್ ಆಫ್ ಮೇಳಗಳು ಮಾಡ್ತಾರೆ. ಆ್ಯಂಡ್ ಇವತ್ತು ಈ ಮ್ಯಾಂಗೋ ಮೇಳ, ಮ್ಯಾಂಗೋ ಊಟದ ಲಾಸ್ಟ್ ಡೇ. ಸೊ ಲಾಸ್ಟ್ ಡೇ ಇನ್ನೂ ತುಂಬ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಮ್ಯಾಂಗೋ ಊಟ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ, ಈ ಹಳ್ಳಿ ಮನೆ ಮ್ಯಾಂಗೋ ಊಟದ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೀವು ನೋಡಿ. ನಮ್ಮ ಜೊತೆಗೆ ಹೇಗಿರುತ್ತೆ ಅಂತ ನೋಡಿರುತ್ತೆ. ಬನ್ನಿ. ಸೊ ಇವಾಗ ನಾವು ಫೈನಲಿ ಹಳ್ಳಿ ಮನೆ ಒಳಗಡೆ ಬಂದಿದ್ದೀವಿ. ಮ್ಯಾಂಗೋ ಊಟಕ್ಕೆ ನಾವು ಟೋಕನ್ ಕೂಡ ತೊಗೊಂಡಾಯಿತು. ಇಟ್ಸ್ 380 rupees ಒಂದು ಫುಲ್ ಮೀಲ್ಗೆ, ಮ್ಯಾಂಗೋ ಮೀಲ್ಗೆ. ಆ್ಯಂಡ್ ಊಟಕ್ಕೆ ರಪ್ ಅಂತ ಹಿಂಗೆ ಹೋಗಿ ಊಟ ಮಾಡಿಬಿಡೋಣ ಅಂತ ಹಿಂಗೆ ಒಳಗೆ ಬಂದರೆ ನೋಡಿದ್ರೆ ಇಷ್ಟು ಉದ್ದ ಕ್ಯೂ ಇದೆ. ನಾವು ಮಾತ್ರ ಮಾವಿನ ಹಣ್ಣು ಪ್ರಿಯರಲ್ಲ, ಇಲ್ಲಿರೋರೆಲ್ಲ ಮಾವಿನ ಹಣ್ಣು ಪ್ರಿಯರು ಅಂತ ಗೊತ್ತಾಯಿತು. ಎಷ್ಟು ಗಂಟೆಗೆ ಬಿಡ್ತಾರೆ ಗೊತ್ತಿಲ್ಲ. ಹಸುವು ಆಗ್ತಾ ಇದೆ, ಹೊಟ್ಟೆ ಚುರ್ಚುರ್ ಅಂತ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾವಿನ ಹಣ್ಣು ಮಾವಿನ ಹಣ್ಣು ತಿನ್ನಬೇಕು, ಅದಕ್ಕೆ ವೆಯ್ಟಿಂಗು. ಸೊ ಕ್ಯೂ ಅಲ್ಲಿ ನಿಂತಿದ್ದೀವಿ, ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ. ಸೊ ಈ ಕ್ಯೂ ಅಲ್ಲಿ ನಿಂತಿರೋ ಟೈಮಲ್ಲಿ ನಾವು ಹಳ್ಳಿ ಮನೆ ಸ್ಟಾಫ್ ಸುರೇಶ್ ಅವ್ರ ಹತ್ರ ಮಾತಾಡೋಣ ಅಂತ ಬಂದೆ. ಸೊ ಸುರೇಶ್ ಸರ್, ಈ ಲೈಕ್ ಯಾವಾಗಿಂದ ಈ ಮ್ಯಾಂಗೋ ಮೇಳ ನಡೀತಾ ಇದೆ? ಅಂದರೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 3 ಇಯರ್ಸಿಂದ. ಏನೇನು ಐಟಮ್ ಸಿಗುತ್ತೆ ಮ್ಯಾಂಗೋ ಮೇಳ? ಮ್ಯಾಂಗೋಲಿ ಮ್ಯಾಂಗೋ ರಸಮಲೈ, ಮ್ಯಾಂಗೋ ಹಾಲ್ಬೈ, ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ಕೋಸಂಬರಿ, ಓಕೆ, ಮ್ಯಾಂಗೋ ರಸಮ್ಮು, ಮ್ಯಾಂಗೋ ಸಾಂಬಾರು. ನನಗೆ ಕೌಂಟ್ ಮಾಡೋಕ್ಕೆ ಬೆಳಗ್ಗೆ ಸಾಕಾಗ್ತಾ ಇಲ್ಲ. ಸೊ ಟೋಟಲ್ ಆಗಿ ಎಷ್ಟು ಐಟಮ್ಸ್ ಇರುತ್ತೆ? 23 ಐಟಮ್ ಮಾಡ್ತೀವಿ. 23 ಐಟಮ್ಸ್. ಇದು ಯಾವಾಗಿಂದ ಯಾವಾಗ? ಏಪ್ರಿಲ್ 25ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಮೇ ಎಂಡ್ ತನಕ ಇರುತ್ತೆ. ಈ ಸರಿ
ಕಸ್ಟಮರ್ ಜಾಸ್ತಿ ಕೇಳೋದ್ರಿಂದ ಏಪ್ರಿಲ್ ಇದು ಮೇ 9ರವರೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಜೂನ್ 9 ಜೂನ್ ತನಕ. 9ರವರೆಗೆ ಸ್ಟಾರ್ಟ್ ಮಾಡಿ. ಓಕೆ, ನನಗೆ ಒಂದು ಡೌಟು, ಅಂದಾಜು ದಿನಕ್ಕೆ ಎಷ್ಟು ಜನ ಬರ್ಬೋದು? ಜನ ಬರ್ತಾರೆ, 800ರಿಂದ 900 ಜನ ಬರ್ತಾರೆ. ಸ್ಯಾಟರ್ಡೆ ಸಂಡೇ 800-900 ಜನ ಬರ್ತಾರೆ. ಮಾಮೂಲಿ 400 to 600 ಬರ್ತಾರೆ ಮಾಮೂಲಿ ಡೇಸಲ್ಲಿ. ಮಾಮೂಲಿ ನಾರ್ಮಲ್ ಡೇಸಲ್ಲೇ 400 to 600 ಜನ ಬರ್ತಾರಂತೆ. ವೀಕೆಂಡಲ್ಲಿ 800ರಿಂದ 1000 ಜನ ಬರ್ತಾರಂತೆ. ಓ ಮೈ ಗಾಡ್, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಈ ಜಾಗಕ್ಕೆ ಬಂದು. ಓಕೆ, ಬೇರೆ ಲೈಕ್ ಇನ್ನೇನು ಸ್ಪೆಷಲ್ ಸಿಗುತ್ತೆ ಇಲ್ಲಿ? ಇದರಲ್ಲಿ ನಮ್ಮ ಹೋಟ್ಲಲ್ಲಿ ಯಾವ್ದಂದ್ರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಫೇಮಸ್ ಮಾಡ್ತಾರೆ. ಓಕೆ ಮಾಡ್ತೀವಿ, ಓಕೆ, ಹಾಲ್ ಬೈ ಮಾಡ್ತೀವಿ. ಓ ಓಕೆ, ನೈಸ್. ಹಾಂ, ಎಲ್ಲ ಮಾಡ್ತೀವಿ. ಥ್ಯಾಂಕ್ ಯು ಸುರೇಶ್ ಸರ್. ನನಗೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತದೆ, ಸ್ವಲ್ಪ ಬೇಗ ಕಳಿಸ್ಕೊಟ್ರೆ ಬರ್ತೀನಿ. ಹೊಟ್ಟೆ ಬೇರೆ ಚುರ್ ಅಂತ ಇದೆ. ಓಕೆನಾ? ಸೊ ಚಂದು ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ ಹಂಗೇನೆ. ಮೊದಲೇ ಹಸುವಾಗಿದ್ದಕ್ಕೂ ಟೇಸ್ಟ್ ಸಕ್ಕತ್ತಾಗಿರೋದಕ್ಕೂ ಏನೋ ಸ್ಪೆಷಲಾಗಿ ಮಾವಿನಕಾಯಿ ವಾಟಲ್ಲಿ ಏನೋ ಗೊಜ್ಜು ಥರ ಮಾಡಿದ್ದಾರೆ. ಯಮ್. ಆ್ಯಂಡ್ ದಿಸ್ ಇಸ್ ಹಾಲ್ ಬಾಯ್, ಮಾವಿನ ಹಣ್ಣಿಂದ ಮಾಡಿರುವಂಥದ್ದು ಹಾಲ್ ಬಾಯ್. ಅದು ಏನಾಗ್ತಿದೆ ಗೊತ್ತಾ, ತುಂಬ ಹಸಿವು ಬೇರೆ ಆಗೋಗಿತ್ತು, ತುಂಬ ಆಸೆಯಿಂದ ಬಂದೆ ಮಾವಿನ ತಿನ್ನಬೇಕು ಅಂತ ಹೇಳಿ. ಇವಾಗ ತಿಂದ ಹೊಟ್ಟೆ ಎಷ್ಟು ಭಾಳ ಆಗ್ಬಿಟ್ಟಿದೆ ಅಂತಂದರೆ, ನಮ್ಮ ಚಂದು ಅಂತೂ ಹೆಂಗೆ ತಿಂದಿದ್ದಾಳೆ ನೀವು ನೋಡಲೇಬೇಕು. ಸೀರಿಯಸ್ ಆಗಿ ಅವಳು ಎಲೆ ತೋರಿಸಿ ಸರ್. ನಾನು ಅಟ್ಲೀಸ್ಟು ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಆಯಿತಾ. ಇದೆಲ್ಲ ಲೈಕ್ ಏನೋ ಫೈನಲ್ ಟಚ್ ಒಂಚೂರು ಇರೋದು. ಬಟ್ ಚಂದು ಹಾಕಿಸ್ಕೊಂಡಿರೋ ಐಟಮಲ್ಲಿ ಒಂದು 2-3 ಐಟಮ್ ತಿಂದಿದ್ದಾಳೆ. ಟೋಟಲ್ ಆಗಿ 16 ಐಟಮ್ಸ್ ಇತ್ತು. ಆ್ಯಂಡ್ ನಮ್ಮ ಮುಖಗಳು ನೋಡಿದ್ರೆ 16 ಐಟಮ್ನ ಫಿನಿಷ್ ಮಾಡೋ ಮುಖಗಳ ಥರ ಇದೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿಂದಿದ್ದೀವಿ. ಬಟ್ ಎಲ್ಲದನ್ನು ಟೇಸ್ಟ್ ಮಾಡಿದ್ದೀವಿ. ಟೇಸ್ಟ್ ಮಾತ್ರ ಇಟ್ಸ್ ಸೂಪರ್ ಆಗಿದೆ. ಅಮೇಝಿಂಗ್. ಹೇಳಬೇಕು ಅಂತಂದರೆ ನಾನು ಹೋದರೆ ಮೇನಾಗಿ ಹೋಗೋದೆ ಅನ್ಲಿಮಿಟೆಡ್, ಎಲ್ಲಿ ನಾನ್ ವೆಜ್ ಊಟ ಇರುತ್ತೆ ಅಲ್ಲೇ ಹೋಗೋದು. ಬಟ್ ಫಸ್ಟ್ ಟೈಮ್ ನಮ್ಮ ಸ್ವಾತಿ ಅವ್ರು ಕರ್ಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ವೆಜ್ ಊಟಕ್ಕೆ, ಅದು ಮಾವಿನ ಹಣ್ಣಿನಿಂದ, ಇದು ಮಾವಿನ ಹಣ್ಣು ಮೀನು ಅಂತ ಅನ್ನೋದಕ್ಕೆ ಮಾತ್ರ ಬಂದಿರೋದು ನಾನು. ಬಟ್ ಎಲ್ಲ ನನಗೆ ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಒಂದೊಂದು ಸ್ಪೂನ್ ಆದರೂ ನಾನು ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಹೀಗೆ ಚಂದ್ರ ಬೊಂಬಟ್ಟು ಭಜನೆ ಮಾಡ್ತಾರಲ್ಲ ಸೂಪರ್ ಅಂತ. ಏನು ಚೆನ್ನಾಗಿದೆ ಅಂತ ಅಲ್ಲ? ಎಲ್ಲ ಕಡೆ ಗೊತ್ತು. ಬೊಂಬಟ್ಟು ಭಜನೆ ಬಂದಿತ್ತು ಒಂದ್ಸರಿ ಹೌದಾ? ಹಾಂ, ಬಂದಿತ್ತು. ಈಗಲ್ಲ, ಭಾಳ ವರ್ಷ ಆಯ್ತು, 10 ವರ್ಷ ಹಿಂದೆ. ಹಾಂ, ಇವಾಗಲೂ ಬರ್ತಾ ಇದೆಯಲ್ಲ. ಹೌದು, ಈಗ ಬರ್ತಿದೆ. ಅವಾಗಲೇ ಒಂದು ಐಡಿಯಾ ಮಾಡಿದ್ರಲ್ಲ, ಆ್ಯಕ್ಷನ್ ಅಂತ ಮಾಡಿ ಚೆನ್ನಾಗಿತ್ತು. ಅಲ್ಲ ಅವ್ರು ಡೈಲಾಗ್ ಹಂಗಿದೆ, ಟಿವಿಲಿ ತೋರಿಸಲ್ಲ. ಏನು ಚೆನ್ನಾಗಿದೆ. ನಿಮ್ಮ ಹೆಸರು ಸರ್? ನಾರಾಯಣ ಅಂತ. ನಿಮ್ಮ ಹೆಸರು? ಶರತ್ ಹೆಗಡೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಇಲ್ಲಿ? 17 ವರ್ಷನಾ? ಸೂಪರು. ಹಂಗಾರೆ ಈ ಥರ ನೀವು ಸಾವಿರಾರು ಲಕ್ಷಾಂತರ ಜನಗಳನ್ನ ನೋಡಿರ್ತೀರ ಅಲ್ವಾ? ಮ್ಯಾಂಗೋ ಮೇಲೆ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಇರಬೇಕು. ನಮ್ಮದು ಯುಗಾದಿ, ಸಂಕ್ರಾಂತಿ, ಗಣೇಶನ ಹಬ್ಬ ಅಂತೇಳಿ ಹೇಳಿದರೆ ನಮ್ಮ ಹಳ್ಳಿ ಮನೆಯಲ್ಲಿ ಭಾರಿ ಫೇಮಸ್ ಹಬ್ಬ ಇದು. ಸೂಪರ್ ಸರ್. ಇನ್ನು ಲೈಕ್ ಏನೋ ಇದು ಬಿಟ್ಟು ನಾರ್ಮಲ್ ಆಗಿ ಮಾವಿನ ಹಣ್ಣು ಬಿಟ್ಟು ಬೇರೆ ಏನೇನು ಇದು ಮಾಡ್ತೀರಾ ಸರ್? ಅವರೆಕಾಳು ಮೇಲೆ ಅಂತ ಸ್ಟಾರ್ಟ್ ಮಾಡ್ತೇವೆ. ಅದೇ ಯಾವಾಗ? ಅದು ಜನವರಿಂದ ಕಳ್ಸಲ್ಲಿ ಸ್ಟಾರ್ಟ್ ಮಾಡಿದ್ರು. ಈ ಸಲ ಏನೋ ಗೊತ್ತಿಲ್ಲ. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಮೇಲೆ ನಾನು ಇನ್ನೊಬ್ರನ್ನ ತೋರಿಸ್ಬೇಕು. ಸರ್ ನಿಮ್ಮ ಹೆಸರು? ಬನ್ನಿ ಇಲ್ಲಿ. ಶೇಖರ್ ಅಂತ. ನಾನು ಬ್ಲಾಗಿಂಗ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಇವರಂತೂ ನನಗೆ ನಿಜವಾಗ್ಲೂ ಸಖತ್ ಹೆಲ್ಪ್ ಮಾಡಿದ್ರು. ಬಡ್ಸೋದ್ರಿಂದ ಹಿಡಿದ್ರು ಅಥವಾ ಫುಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ. ಸರ್ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 20 ವರ್ಷದಿಂದ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನೀವು ಎಲ್ಲ ಟೇಸ್ಟ್ ಮಾಡಿದ್ದೀರಾ? ನಾವು ಟೇಸ್ಟ್ ಮಾಡಿದ್ದೀವಿ. ಇದು ಮ್ಯಾಂಗೋ ಮೇಳ ಅಂತ, ಮ್ಯಾಂಗೋದೇ ಐಟಮ್ ಎಲ್ಲ. ಅದರ ಮಾವಿನ ಕೊಟ್ಟು ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ರಸಮಲೈ, ಮ್ಯಾಂಗೋ ರೈಸ್, ಓಕೆ, ಎಲ್ಲ ಥರದ ಮ್ಯಾಂಗೋದ ಐಟಮ್ ಹಾಗೆ ಸ್ಪೆಷಲ್ ಊಟ ಅಂತೇಳಿ ರೆಡಿ ಮಾಡಿದ್ದಾರೆ. ಚೆನ್ನಾಗಿ ಓಡ್ತಾ ಇದೆ. ಸೂಪರ್ ಸರ್. ನಾನು ಮಾತಾಡ್ಸ ಹೆಂಗೋ ತಿನ್ನೋಣ ಖಾಲಿ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ.
ಬಟ್ ಇನ್ನು ಐಟಮ್ಸ್ ಹಂಗೆ ಇದೆ. ನನಗೆ ಇನ್ನೊಂದು ಸಕ್ಕತ್ ಇಷ್ಟ ಆಗಿದ್ದು ಇದು ಮಾವಿನ ಹಣ್ಣು ರಸಮ್, ಮಾವಿನಕಾಯಿ ರಸಮ್. ಚಂದ್ರು ಸರ್, ಇದು ನಿಮ್ಮದೇ ಕಾಪಿ ರೈಟ್ಸ್ ನಾನು ತಗೊಳ್ತಾ ಇಲ್ಲ, ಜಸ್ಟ್ ಇಮಿಟೇಟ್ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ. ನಾನು ಕೈ ತೊಳ್ಕೊಂಬರೋ ಅಷ್ಟೊತ್ತಿಗೆ ಚಂದು ಎಲ್ಲಿ ಕಾಣಿಸ್ತಿಲ್ಲ ಅಂತಂದರೆ ಅಲ್ಲಿ ನೋಡಿ ಚಂದು ಎಲ್ಲಿದ್ದಾಳೆ ಅಂತ. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ. ನಾನು ನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ ಕಣೆ, ಕೈ ತೊಳ್ಕೊಂಡು ಸುಮ್ಮನೆ ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಕಾಣೆ ಎಲ್ಲಿ ಅಂತಂದರೆ ಮ್ಯಾಂಗೋ ಐಸ್ ಕ್ರೀಮ್. ಇದು ಇಂಪಾರ್ಟೆಂಟ್ ಅದೇ ಅಂತ ನಾನು ನೋಡ್ಕೊಂಡು ಬಂದ್ಬಿಟ್ಟೆ ನಿಮ್ಮನ್ನ ಬಿಟ್ಟು. ನೋಡಿದ್ರಾ, ಐಸ್ ಕ್ರೀಮ್ಗೋಸ್ಕರ ಫ್ರೆಂಡನ್ನೇ, ಅದು ಮ್ಯಾಂಗೋ ಊಟಕ್ಕೆ ಕರ್ಕೊಂಬಂದಿದ್ದು ಫ್ರೆಂಡನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಕಲಿಗಾಲ. ನಾನು ಒಂದು ಐಸ್ ಕ್ರೀಮ್ ತೊಗೊಳ್ತೀನಿ ರೀ. ಓಕೆ, ಇಲ್ಲಿ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ, ಆಚೆ ಹೋಗಿ ಮಾತಾಡೋಣ ಬನ್ನಿ ಐಸ್ ಕ್ರೀಮ್ ತಿನ್ಕೊಂಡು. ಚೆನ್ನಾಯ್ತಲ್ಲ. ಸೊ ನನ್ನ ಇಷ್ಟು ತಿಂಗಳುಗಳ ಕನಸು, ಆಸೆ, ಮಾವಿನ ಹಣ್ಣು ಊಟ ಮಾಡಬೇಕು ಅಂತ ಇವತ್ತು ಕೊನೆಗೆ ಈಡೇರಿತು. ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಇಟ್ ವಾಸ್ ಟೂ ಮಚ್, ತುಂಬ ಹೆವಿ ಆಗಿತ್ತು. ಬಟ್ ಒಂದೊಂದು ಐಟಮ್ಸ್ ಐ ಸ್ವೇರ್ ಐ ಟೆಲ್ ಯು ಇಟ್ ವಾಸ್ ಯಮ್. ತುಂಬಾ ಡಿಫ್ರೆಂಟ್ ಆಗಿತ್ತು. ಬಿಕಾಸ್ ಮಾವಿನ ಹಣ್ಣಲ್ಲಿ, ಮಾವಿನ ಕಾಯಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಮಾಡ್ಬೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸ್ಪೆಷಲಿ ಮಾವಿನ ಹಣ್ಣಿನ ಕಡುಬು. ನಾವು ಕಡುಬು ಗಣೇಶ ಹಬ್ಬದ ಟೈಮಲ್ಲಿ, ಬೇರೆ ಎಲ್ಲ ಟೈಮಲ್ಲಿ ಕಡುಬು ತಿಂದಿದ್ದೀವಿ, ಬಟ್ ಮಾವಿನ ಹಣ್ಣಲ್ಲಿ ಕಡುಬು ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಸಖತ್ತಾಯಿತು. ನನಗೆ ಇನ್ನೂ ಜೀರ್ಗಿಸ್ಕೊತಾ ಇದ್ದೀನಿ. ಆ್ಯಂಡ್ ಸ್ಪೆಷಲಿ ಆ ಸ್ಮೆಲ್ಲು, ಆಹಾ ಸಖತ್ತಾಗಿದೆ. ನನ್ನ ಗಂಡಂಗೆ ಹೊಟ್ಟೆ ಉರಿಸ್ತಾ ಇದ್ದೀನಿ ಇವತ್ತು. ಯಾಕೆಂದರೆ ಎಷ್ಟು ಸತಿ ಕೇಳಿದೆ ಅಂತಂದರೆ ಈ ಮಾವಿನ ಹಣ್ಣು ಊಟಕ್ಕೆ ಕರ್ಕೊಂಬ ಅಂತಂದರೆ ಕರ್ಕೊಂಬರ್ತಿರ್ಲಿಲ್ಲ. ಬಟ್ ಇವತ್ತು ಚಂದು ಜೊತೆ ಬಂದಿದೆ. ಆ್ಯಂಡ್ ಇದು ಈ ಸೀಸನ್ನ ಲಾಸ್ಟ್ ಡೇ, ಬಿಕಾಸ್ ಲಾಸ್ಟ್ ಡೇ ಆದರೂ ಲೈಕ್ ಅಟ್ಲೀಸ್ಟ್ ಲಾಸ್ಟ್ ಡೇ ಆದರೂ ಬಂದು ನಾನು ಊಟ ಮಾಡಬೇಕು ಅಂತಿದ್ದೆ. ನನ್ನ ಆಸೆ ಅಂತೂ ಈಡೇರಿತು ನನ್ನಿಂದ. ಎಸ್ ಇಟ್ಸ್ ಆಲ್ ಬಿಕಾಸ್ ಆಫ್ ಚಂದು. ಥ್ಯಾಂಕ್ ಯು ಸೋ ಮಚ್. ಸೊ ಹಳ್ಳಿ ಮನೆಯಲ್ಲಿ ಇವತ್ತು ಲಾಸ್ಟು ಮಾವಿನ ಮೇಳ ಊಟ ನಡೀತಾ ಇರೋದು. ಸೊ ನಾನು ಇಲ್ಲಿ ಹಳ್ಳಿ ಮನೆಯಲ್ಲಿ ನಾನು ಮಾಡಿದಂಥ ಮ್ಯಾಂಗೋ ಊಟಕ್ಕೆ ನಾನು 8 ಪಾಯಿಂಟ್ಸ್ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ನೀನೆಷ್ಟು ಕೊಡ್ತೀಯಾ? 8.5. 8.5 ಏನಕ್ಕೆ ಅಂತ ನನಗೆ ಗೊತ್ತು, ಐಸ್ ಕ್ರೀಮ್ಗೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದಾಗಿತ್ತು ಇವತ್ತಿನ ನಮ್ಮ ಹಳ್ಳಿ ಮನೆ ಮ್ಯಾಂಗೋ ಸ್ಪೆಷಲ್ ಊಟದ ಎಪಿಸೋಡು. ಹಾಗೆ ಇದೇ ಥರ ತುಂಬ ಡಿಫ್ರೆಂಟ್ ಎಪಿಸೋಡ್ಸು ಇನ್ನೂ ಬೇರೆ ಏರಿಯಾದಲ್ಲಿ, ಬೇರೆ ಮೇಳ ಏನು ನಡೀತದೆ, ಬೇರೆ ಫುಡ್ ಏನು ನಡೀತಿದೆ, ನಮ್ಮ ಚಂದುಗೆ ಯಾವ ಥರ ಫುಡ್ಡು ಇಷ್ಟ, ಅದನ್ನೆಲ್ಲ ನೀವು ನೋಡಬೇಕು ಅಂತಿದ್ರೆ ಏನು ಮಾಡಬೇಕು ಹೇಳಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮ ಸ್ವಾದಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಬೆಲ್ ಬಟನ್ನ